ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಿಚನ್ ಕಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಮಾಡುವ ನಮಸ್ಕಾರಗಳು. ಇವತ್ತಿನ ರುಚಿಕರವಾದ ರೆಸಿಪಿ ತಮಗೆಲ್ಲರಿಗೂ ವಿಶೇಷವಾದ ರೆಸಿಪಿ. ಇವತ್ತಿನ ದಿನ ವೆಜಿಟೇಬಲ್ ಮಿಕ್ಸ್ ಬಾಜಿ, ತುಂಬ ರುಚಿಕರವಾದ ಧಾಬಾ ಶೈಲಿಯ, ತುಂಬ ಸುಲಭವಾಗಿ, ತುಂಬ ಸರಳವಾಗಿ ಅದ್ಭುತವಾದ ಮಿಕ್ಸ್ ಬಾಜಿ ಮಾಡುವ ವಿಧಾನ. ಈ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಬಾಜಿ ಮಾಡಿ ನೋಡಿ. ಅದ್ಭುತವಾದ ಟೇಸ್ಟಿ ಈ ಮಿಕ್ಸ್ ಬಾಜಿ ತುಂಬ ಸರಳವಾಗಿ, ತುಂಬ ಸೊಗಸಾಗಿ, ತುಂಬ ರುಚಿಕರವಾದ ಮಿಕ್ಸ್ ಬಾಜಿ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನಾವಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀವಿ, 1 ಬಟ್ಟಲು ಗ್ರೀನ್ ಪೀಸು, ಹಾಗೆ 2 ರಿಂದ 3 ಕ್ಯಾಪ್ಸಿಕಮ್ಮು, 100 ಗ್ರಾಮಷ್ಟು ಬೀನ್ಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸಣ್ಣದಾಗಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಂತರ ನಾವಿಲ್ಲಿ 2 ದೊಡ್ಡದಾದ ಆಲೂಗಡ್ಡೆ, ನಂತರ 2 ಟೊಮೊಟೊ, 4 ಕ್ಯಾರೆಟನ್ನು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ತುಂಬ ಸೊಗಸಾಗಿ ನ್ಯೂಸಾಗಿ ಬರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ವೀಕ್ಷಕರೇ. ನಂತರ ನಾವಿಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಂತರ ನಾವು ಇಲ್ಲಿಗೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ಳಿ. ಚಟಪಟ ಅನ್ನೋದ ನಂತರ ಇದಕ್ಕೆ ನಾವು ಒಗ್ಗರಣೆ ಕೊಟ್ಟಬೇಕಾಗುತ್ತೆ. ಯಾವ ರೀತಿ ಅನ್ನೋದನ್ನು ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ತುಂಬ ಸೊಗಸಾಗಿದೆ. ಇಲ್ಲಿ ನೋಡಿ 1 ಬಟ್ಟಲು ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವು ತುಂಬ ಟೇಸ್ಟಾಗಿ, ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಕರಿಬೇವಿನ ಸೊಗಸಾದ ವಾಸನೆ ತುಂಬ ರುಚಿಕರವಾಗಿ ಕೊಡುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಬೆರೆಸೋಣ. ಈ ರೀತಿ ಬೆರೆಸಿ ಈ ರೀತಿಯಲ್ಲಿ ವೆಜಿಟೇಬಲ್ ಮಿಕ್ಸ್ ಬಾಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಈರುಳ್ಳಿ ಬೆರೆಸಿದ ನಂತರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಗ್ಯಾಸು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ಹಣ್ಣಾಗಲಿ. ಹಣ್ಣಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ. ಈ ರೀತಿಯಲ್ಲಿ ಉಪ್ಪು ಬೆರೆಸಿ. ಉಪ್ಪು ಬೆರೆಸಿದ ನಂತರ ಒಂದು ಸರ್ತಿ ತಿರ್ಸ್ಕೊಳ್ಳಿ. ಈ ರೀತಿ ತಿರ್ಸ್ಕೊಂಡ್ರೆ ಉಪ್ಪು ಎಲ್ಲ ಹರಡುತ್ತೆ, ಚೆನ್ನಾಗಿ ಹಣ್ಣಾಗುತ್ತೆ ಈರುಳ್ಳಿ. ಈ ರೀತಿ ಹಣ್ಣಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸೋಣ. ಈ ರೀತಿ ಬೆರೆಸಿದ ಒಂದು ಸರ್ತಿ ತಿರ್ಸ್ಕೊಳ್ಳಿ. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಕೂದನ್ನು ಮರಿಬೇಡಿ ವೀಕ್ಷಕರೇ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು ಮತ್ತು ಆಲೂಗಡ್ಡೆ ಬೆರೆಸೋಣ. ಈ ರೀತಿ ಬೆರೆಸ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು. ಅದಕ್ಕೊಂದರೆ ಅದರಲ್ಲಿರುವಂಥ ಹಾಲಿನ ಅಂಶಗಳನ್ನು ಹೋಗಲಿ, ಚೆನ್ನಾಗಿರುತ್ತೆ. ನಂತರ ನಾವಿಲ್ಲಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ ಕೂಡ ಬೆರೆಸಬೇಕಾಗುತ್ತೆ. ಈ ರೀತಿ ಬೀನ್ಸನ್ನು ಕೂಡ ಬೆರೆಸೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಬೀನ್ಸು, ಯಾಕಂದರೆ ದೊಡ್ಡದಾಗಿದ್ದರೆ ಟೇಸ್ಟ್ ಇರೋದಿಲ್ಲ. ಹಾಗೆ ನಾವಿಲ್ಲಿ ಬೇಯಿಸದೆ ಹಸಿದನ್ನೇ ಬೆರೆಸೋದ್ರಿಂದ ಅದಕ್ಕೋಸ್ಕರವಾಗಿ ಅದನ್ನು ಚೆನ್ನಾಗಿ ಬೇಯುವುದಿಲ್ಲ. ಯಾಕಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಬೇಯಿಸಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂದಿರುವಂಥ ಈರುಳ್ಳಿ ಹಾಗೆ ಹಾಕಿರುವಂಥ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಈ ರೀತಿಯಲ್ಲಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿರಿ. ನಂತರ 2 ನಿಮಿಷ ಚೆನ್ನಾಗಿ ಕುದಿಸಿ ಈ ರೀತಿಯಲ್ಲಿ ಬೇಯಿಸಬೇಕಾಗುತ್ತೆ. ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಬೇಕಾಗುತ್ತೆ. 1-2 ನಿಮಿಷವರೆಗೂ ಒಂದು ಪಾತ್ರೆಯನ್ನು ಮುಚ್ಚಿ ನಂತರ ಅದನ್ನು ಓಪನ್ ಮಾಡ್ಕೊಂಡು ಇಟ್ಕೊಂಡಿರಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಹಾಗೆ ಟೊಮೊಟೊ, ಗ್ರೀನ್ ಪೀಸ್ ಕೂಡ ಬೆರೆಸಬೇಕಾಗುತ್ತೆ. ಈ ರೀತಿ ಬೆರೆಸೋಣ ಒಂದೊಂದಾಗಿ. ಗ್ರೀನ್ ಪೀಸು ಹಸಿದಾಗಿರಲಿ, ಏನು ಬೇಯಿಸೋದ ಅವಶ್ಯಕತೆ ಇಲ್ಲ. ಈ ರೀತಿಯಲ್ಲೇ ಬೆರೆಸಿ. ಹಾಗೆ ಟೊಮೆಟೊ ಕಟ್ ಮಾಡ್ಕೊಂಡು ಟೊಮೆಟೊ ಕೂಡ ಬೆರೆಸಿ ಒಂದು ಸರ್ತಿ ಚೆನ್ನಾಗಿ ತಿರ್ಸ್ಕೊಳ್ಳಿ. ಎಲ್ಲ ಮತ್ತೆ ಮಿಕ್ಸ್ ಆಗಲಿ. ಹಾಕಿರುವಂಥ ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಬೇಯಿಸಿ. ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಾಜಿ ಬಗ್ಗೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ನಿಮ್ಮ ಸಹಕಾರ, ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷವರೆಗೂ ಬೇಯಿಸಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಳ್ಳಿ. ಈ ರೀತಿಯಲ್ಲಿ 2 ನಿಮಿಷ ಆದ ನಂತರ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ ನಂತರ ಚೆನ್ನಾಗಿ ಬೆಂದಿದೆ ಅನ್ನಿಸೋದು ಒಂದ್ಸಲ ಟೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಬೆಂದ ನಂತರ ಇದಕ್ಕೆ ಅರಿಶಿಣ ಪೌಡ್ರನ್ನು ಚಿಟಿಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡ, 1.5 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಬೆರೆಸಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ ವೀಕ್ಷಕರೇ. ನಂತರ ನಾವಿಲ್ಲಿ ಎವರೆಸ್ಟ್ ಸಬ್ಜಿ ಮಸಾಲನ ಬೆರೆಸ್ತಾ ಇದ್ದೀವಿ. 1 ಟೀ ಸ್ಪೂನಷ್ಟು ಎವರೆಸ್ಟ್ ಸಬ್ಜಿ ಮಸಾಲ ಬೆರೆಸಿ ಈ ರೀತಿ ಬೆರೆಸಬೇಕಾಗುತ್ತೆ. ನಂತರ 1 ಟೀ ಸ್ಪೂನಷ್ಟು ಎವರೆಸ್ಟ್ ಗರಂ ಮಸಾಲ ಕೂಡ ಸಿಗುತ್ತೆ, ಅದು ಕೂಡ 1 ಟೀ ಸ್ಪೂನಷ್ಟು ಬೆರೆಸಿ ವೀಕ್ಷಕರೇ. ಅದ್ಭುತವಾದ ಟೇಸ್ಟಿ ಈ ಎವರೆಸ್ಟ್ ಬಾಜಿ ಮಸಾಲ ಕೊಡಕ್ಕೆ ಹಾಗೆ ಗರಂ ಮಸಾಲ ಈ ಎರಡನ್ನ ಬೆರೆಸಿದರೆ ತುಂಬ ಟೇಸ್ಟಿಕರವಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಅದ್ಭುತವಾದ ಟೇಸ್ಟಿ ನಿಮ್ಮ ಬಾಯಿಗೆ ಕೊಡುತ್ತೆ ವೀಕ್ಷಕರೇ. ಖಂಡಿತವಾಗಿಯೂ ತುಂಬ ರುಚಿಕರವಾಗಿರುತ್ತೆ ಈ ಮಿಕ್ಸ್ ಬಾಜಿ ವೀಕ್ಷಕರೇ. ಈ ರೀತಿಯ ಮಿಕ್ಸ್ ಬಾಜಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿದ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟು ನಮಗೆ ಸ್ಫೂರ್ತಿ ಇನ್ನೂ ಒಳ್ಳೆಯ ವಿಡಿಯೋ ಮಾಡಲು.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ಒಂದು ಪಾತ್ರೆಯನ್ನು ಮುಚ್ಚಿ 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ ಸಣ್ಣ ಉರಿಯಲ್ಲಿ ಈ ರೀತಿ ಬೇಯಿಸಬೇಕಾಗುತ್ತೆ. ಸಣ್ಣ ಉರಿಯಲ್ಲಿ ಇರಲಿ, ಇಲ್ಕೊಂಡ್ರೆ ಹತ್ಕೊಳ್ಳುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಆದ ನಂತರ ಮತ್ತು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೀತಿ ಹತ್ಕೊಂಡಿದೆಯಾ ಅನ್ನೋದು ಟೆಸ್ಟ್ ಮಾಡಿ. ಹತ್ಕೊಳ್ಳೋಕೆ ಕೊಡ್ಕೋಬೇಡಿ. ಹತ್ಕೊಂಡ್ರೆ ಟೇಸ್ಟು ಕೆಡುತ್ತೆ ವೀಕ್ಷಕರೇ. ಹತ್ತದಂತೆ ನೋಡ್ಕೊಳ್ಳಿ. ಗ್ಯಾಸನ್ನು ಹೊತ್ತಿ ಹುರಿಯಿಸಬೇಡಿ. ಸಣ್ಣ ಮೀಡಿಯಂ ಫ್ಲೇಮಲ್ಲಿ ಇರಲಿ ವೀಕ್ಷಕರೇ. ನಂತರ ಇದಕ್ಕೆ 1 ಕಪ್ಪಷ್ಟು ನೀರು ಬೆರೆಸಿ, ಜಾಸ್ತಿ ಬೇಡ, 1 ಕಪ್ಪಷ್ಟು ಸಾಕು. ಈ ರೀತಿ ಬೆರೆಸಿದ ನಂತರ ಒಂದು ಸರ್ತಿ ಚೆನ್ನಾಗಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಬೇಯಿಸಿ. ಈ ಮಿಕ್ಸ್ ಬಾಜಿಯ ರುಚಿ ನೀವೊಮ್ಮೆ ಸವಿದರೆ ಮತ್ತೆ ಯಾವತ್ತೂ ಮರೆಯದಂಥ ರುಚಿ ಈ ಮಿಕ್ಸ್ ಬಾಜಿ ವೀಕ್ಷಕರೇ. ನಿಜವಾಗ್ಲೂ ತುಂಬ ಅದ್ಭುತವಾದ ಟೇಸ್ಟಿಕರವಾದ ಮಿಕ್ಸ್ ಬಾಜಿ. ನೋಡಿ, ತುಂಬ ಘಮಘಮ ಪರಿಮಳ ವಾಸನೆ ಬರ್ತಾ ಇದೆ. ಅದ್ಭುತವಾದ ಟೇಸ್ಟಿಯ ಮಿಕ್ಸ್ ಬಾಜಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಬೆರೆಸಬೇಕಾಗುತ್ತೆ. ಮೇಲಿಂದ ಚೆನ್ನಾಗಿ ಕೊತ್ತಂಬರಿನ ಬೆರೆಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಕೂಡ ಇಡ್ಬೋದು. ತುಂಬ ಟೇಸ್ಟಿಕರವಾದ ಮಿಕ್ಸ್ ಬಾಜಿ ರೆಡಿ ವೀಕ್ಷಕರೇ. ಇದು ನಿಮಗೆ ತುಂಬ ರುಚಿ ಕೊಡುತ್ತೆ. ಅದ್ಭುತವಾದ ಟೇಸ್ಟಿಯ ಈ ಮಿಕ್ಸ್ ಬಾಜಿ. ಖಂಡಿತವಾಗಿಯೂ ಈ ರೀತಿಯ ಮಿಕ್ಸ್ ಬಾಜಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ಅದ್ಭುತವಾದ ಟೇಸ್ಟಿ ಈ ಮಿಕ್ಸ್ ಬಾಜಿ ಹುಡುಗರಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟಕರವಾಗಿರುತ್ತೆ. ಮಕ್ಕಳ ಟಿಫಿನ್ ಬಾಕ್ಸಲ್ಲಿ ಕಟ್ಟಿಕೊಡಿ. ವೆಜಿಟೇಬಲ್ ಬಾಜಿ ತುಂಬ ಚೆನ್ನಾಗಿದೆ ಅಂತ, ಅಮ್ಮ ಮಾಡಿದ ವೆಜಿಟೇಬಲ್ ಬಾಜಿ ತುಂಬ ರುಚಿಕರವಾಗಿದೆ ಎಂದ ಫ್ರೆಂಡ್ಸ್ಗೂ ಕೂಡ ಹೇಳಿ, ಅವರ ಜೊತೆಯಲ್ಲಿ ತುಂಬ ನಗುತ್ತಾ ಪೂರ್ಣ ಟಿಫಿನ್ ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ. ಅದ್ಭುತವಾದ ಟೇಸ್ಟು ಕೂಡ ಈ ಮಿಕ್ಸ್ ಬಾಜಿದು. ನೋಡಿ, ತುಂಬ ಸುಂದರವಾಗಿ ಸರ್ವ್ ಬೌಲಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಮಿಕ್ಸ್ ಬಾಜಿ. ಇದಕ್ಕೆ ನಾವು ಪನ್ನೀರ್ ಕೂಡ ಬೆರೆಸ್ಬೋದು. ಈ ರೀತಿಯಲ್ಲಿ ಮೇಲ್ಗಡೆ ಸಣ್ಣದಾಗಿ ತುರಿದು ಹಾಕ್ಕೊಳ್ಳಿ. ಈ ರೀತಿ ತುರಿದು ಹಾಕೊಂಡಿದ್ದರಿಂದ ಟೇಸ್ಟ್ ಕೂಡ ಹೆಚ್ಚುತ್ತದೆ ವೀಕ್ಷಕರೇ. ಯಾರಿಗೆ ಪನ್ನೀರು ಇಷ್ಟವಿಲ್ಲೋ ಅವರು ಸ್ಕಿಪ್ ಮಾಡಬಹುದು. ಮತ್ತು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋ, ಹೊಸ ರೆಸಿಪಿ ಜೊತೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.